ನಟಿ ಜೊತೆ ಮಾಜಿ ಸಿಎಂ ಸಂಬಂಧದ ರಹಸ್ಯ. ಹಾಗಾದ್ರೆ ಖ್ಯಾತ ನಟಿಯ ಜೊತೆ ಎಕ್ಸ್ ಸಿಎಂ ನಂಟಿಟ್ಕೊಂಡಿದ್ರ? ಅವರಿಬ್ಬರ ಸಂಬಂಧದ ಸ್ಟೋರಿ ನಿಮ್ಮ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ. ಖ್ಯಾತ ನಟಿ ಮತ್ತು ಗ್ಲಾಮರ್ ಸುಂದರಿಯನ್ನ ಎಕ್ಸ್ ಸಿಎಂ ಒಬ್ಬರು ಮಾಜಿ ಸಿಎಂ ಒಬ್ಬರ ಜೊತೆ ಸಂಬಂಧವಿತ್ತಂತೆ. ಅದು ಮಾನಸಿಕವಾದ ಸಂಬಂಧವೋ ಮತ್ತೊಂದು ರೀತಿಯ ಸಂಬಂಧವೋ ಈಗ ಚಿತ್ರರಂಗದಲ್ಲಿ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಆ ನಟಿ 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂತಹ ನಟಿ, ಖ್ಯಾತ ನಟಿ, ನೀಲಾಂಬರಿ ಪಾತ್ರದಲ್ಲಿ ಖ್ಯಾತಿ ಪಡೆದಿದ್ದಂತಹ ನಟಿಯಾಗಿದ್ರು. ಸೊ ಹಾಗಾಗಿ ಅಂತಹ ನಟಿಯ ಜೊತೆ ಏನಾದರೂ ಈ ಎಕ್ಸ್ ಸಿಎಂ ಸಂಬಂಧ ಇಟ್ಕೊಂಡಿದ್ರ? ರಮ್ಯಾ ಕೃಷ್ಣ ಬಿಚ್ಚಿಟ್ಟ ಅಪರೂಪದ ಸತ್ಯ ಈಗ ಸಂಚಲನ ಮೂಡಿಸ್ತಾ ಇದೆ. ನೀಲಾಂಬರಿ ಪಾತ್ರಕ್ಕೆ ಮಾಜಿ ಸಿಎಂ ಜಯಲಲಿತಾ ಸ್ಫೂರ್ತಿ ಎಂದಿದ್ದಾರೆ. ಅದರ ಅರ್ಥ ನೋಡಿ, ಮಾಜಿ ಸಿಎಂ ಜೊತೆ ರಮ್ಯಾ ಕೃಷ್ಣ ಸಂಬಂಧವನ್ನು ಇಟ್ಕೊಂಡಿದ್ರು ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಗಳು, ಸಾಕಷ್ಟು ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇತ್ತು. ರಮ್ಯಾ ಕೃಷ್ಣ ಜೊತೆ ಒಬ್ಬ ಮಾಜಿ ಸಿಎಂ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ನೋಡಿ, ರಮ್ಯಾ ಕೃಷ್ಣ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಮರಾಠಿ, ಗುಜರಾತಿ ಹೀಗೆ ಪಂಚಭಾಷಾ ನಟಿ. ಆಕೆಯ ಸಂಪರ್ಕ ಜಾಲ ಬಹುದೊಡ್ಡದು. ಸೊ ತಮಿಳುನಾಡಿನ ಈ ಹಿಂದಿನ ಸಿಎಂ ಆಗಿದ್ದಂತಹ ದಿವಂಗತ ಜಯಲಲಿತಾ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ರು. ರಮ್ಯಾ ಕೃಷ್ಣ ಫೇಮಸ್ ಆಗಿದ್ದು ನೀಲಾಂಬರಿ ಎನ್ನುವಂತಹ ಪಾತ್ರದಲ್ಲಿ. ಹಾಗೆ ಒಂದು ಸಂದರ್ಶನವೊಂದರಲ್ಲಿ ರಮ್ಯಾ ಕೃಷ್ಣ ಅವರ ಬಳಿ ಕೇಳಲಾಯಿತು, ನೀವು ನೀಲಾಂಬರಿ ಪಾತ್ರಕ್ಕೆ ಯಾರು ನಿಮ್ಮ ಸ್ಫೂರ್ತಿ? ಕೆಲವೊಂದು ಪಾತ್ರಗಳಿಗೆ ಕೆಲವೊಬ್ಬರು ಸ್ಫೂರ್ತಿದಾಯಕರು ಇರ್ತಾರೆ. ಸೊ ನಿಮ್ಮ ಪ್ರೇರಣಾ ಶಕ್ತಿ ಯಾರು ಅಂತ ಕೇಳಿದಾಗ ಮಾಜಿ ಸಿಎಂ ಜಯಲಲಿತಾ ಅಂತ ಹೇಳ್ಕೊಂಡಿದ್ದಾರಂತೆ ರಮ್ಯಾ ಕೃಷ್ಣ. ಸೊ ಜಯಲಲಿತಾ ಮತ್ತು ರಮ್ಯಾ ಕೃಷ್ಣರ ನಡುವಿನ ಮಾನಸಿಕ ಸಂಬಂಧ ಅದ್ಭುತವಾಗಿತ್ತು. ಜೊತೆಗೆ ಅವರಿಬ್ಬರು ಕೂಡ ಪರಮಾಪ್ತರಾಗಿದ್ದರು. ಸೊ ಹೀಗಿದ್ದಾಗ ಈಗ ಮಾಜಿ ಸಿಎಂ ಜೊತೆ ನಂಟು ಎನ್ನುವಂತಹ ತಲೆ ಬರಹದಲ್ಲಿ, ಅಡಿಬರಹದಲ್ಲಿ ಚರ್ಚೆಗಳು ಶುರುವಾಗಿತ್ತು. ಅದಕ್ಕೀಗ ತೆರೆ ಬಿದ್ದಿರ್ತಕ್ಕಂತಹದ್ದು. ನನಗೂ ಮತ್ತು ಮಾಜಿ ಸಿಎಂ ಜಯಲಲಿತಾಗೆ ಸಂಬಂಧ ಇತ್ತು. ಸೊ ನಾವಿಬ್ಬರೂ ಕೂಡ ಒಂದಷ್ಟು ವಿಚಾರಗಳಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ನೀಲಾಂಬರಿ ಎನ್ನುವಂಥ ಪಾತ್ರಕ್ಕೂ ಕೂಡ ನನಗೆ ಎಕ್ಸ್ ಸಿಎಂ ಜಯಲಲಿತಾರೇ ಪ್ರೇರಣೆ ಅಂತ ಹೇಳಿ ಆ ಒಂದು ಸುದ್ದಿ ಅಥವಾ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ನಟಿ ರಮ್ಯಾ ಕೃಷ್ಣ.